ಶ್ರೀ ಗುರುಭ್ಯೋ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಈ ಮೊದಲು ಮಾಡಿರ್ತಕ್ಕಂತಹ ರಾಶಿ ಭವಿಷ್ಯ, ಅದೇ ರೀತಿಯಾಗಿ ಗ್ರಹಗಳ ಗೋಚಾರದಿಂದಾಗಿ ಬರ್ತಕ್ಕಂತಹ ಫಲಾಫಲಗಳು, ಅದೇ ರೀತಿ ಪರಿಹಾರಗಳನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಒಳ್ಳೆಯ ಬೆಂಬಲವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ರಾಶಿ ಭವಿಷ್ಯದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಕೂಡ ಅದರಲ್ಲಿ ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಂಡಿದ್ದೇವೆ. ಒಂದು ಹಂತದ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಶಾಶ್ವತವಾದಂತಹ ಪರಿಹಾರವನ್ನು ನಾವು ಯಾವ ರೀತಿ ಕಂಡುಕೊಳ್ಬೇಕು ಮತ್ತು ನಮ್ಮ ಪುರಾಣಗಳಲ್ಲಿ, ತಂತ್ರಶಾಸ್ತ್ರಗಳಲ್ಲಿ ಈ ಒಂದು ಪರಿಹಾರದ ವಿಧಾನಗಳಲ್ಲಿ ಯಾವ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಅನುಭವಿಸ್ತಾ ಇರುವಂತಹ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಸರಿಯಾದಂತಹ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ. ವಧುವಿಗೆ ವರ ಕೂಡಿ ಬರುವಂಥದ್ದು, ವರನಿಗೆ ವಧು ಕೂಡಿ ಬರುವಂಥದ್ದು ಒಂದನೆಯದ್ದು. ಎರಡನೆಯದ್ದು, ಇದೆಲ್ಲ ನಿಘಂಟಾಗಿ ವಿವಾಹ ಮಾಡಿಕೊಂಡು ಮುಂದುವರಿತಾ ಇರುವಾಗ ವಿಘ್ನಗಳು ಬಂದು, ನಿಮ್ಮ ಶತ್ರುಗಳೋ ಅಥವಾ ಆಗದೆ ಇರುವವರೋ ಅಥವಾ ಏನೋ ಒಂದು ಮಧ್ಯದಲ್ಲಿ ಬಂದ್ಬಿಟ್ಟು ಏನು ಕಾರಣಗಳಿಲ್ಲದೇನೆ ಅದು ಮುರಿದು ಬಿದ್ದು ಹೋಗುವಂಥದ್ದು ಎರಡನೆಯದ್ದು. ಮೂರನೆಯದ್ದು, ದಾಂಪತ್ಯ ಜೀವನ ನಡೆಸ್ತಾ ಇದ್ದೇವೆ, ನಮ್ಮ ಒಳಗಡೆ ಏನೇ ಕಷ್ಟ ಬಂದರೂ ಕೂಡ ಎಲ್ಲ ಅನುಭವಿಸ್ಕೊಂಡು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ ಅಂತ ಹೇಳುವಂಥದ್ದನ್ನು ಅರ್ಥಕೊಂಡಿದ್ದೇವೆ. ಆದರೂ ಕೂಡ ಸಣ್ಣ ಪುಟ್ಟ ಏನೋ ಸಲ್ಲಿ ಮ್ಯಾಟರ್ಸ್ನಿಂದಾಗಿ ನಮ್ಮ ಜೀವನದ ಒಂದು ಹಂತದಲ್ಲಿ ಬ್ರೇಕಪ್ ಆಗಬೇಕಾದಂಥ ಪರಿಸ್ಥಿತಿಗಳು ಕೂಡ ಬಂದು ಬಿಡಬಹುದು ಅಂತ ಹೇಳುವಂತಹ ಹೆದರಿಕೆ. ಮತ್ತು ಬ್ರೇಕಪ್ ಆದವರು ಕೂಡ ತುಂಬ ಜನ ಇದ್ದಾರೆ. ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೋಷಕ್ಕೆ ತಂತ್ರ ವಿಧಾನದಲ್ಲಿ ಯಾವ ರೀತಿಯಾದಂತಹ ಸುಲಭ ಪರಿಹಾರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಪರಿಹಾರಗಳನ್ನು ಮಾಡಿ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದನೇ ಯೋಚನೆ. ಮೊದಲನೇದಾಗಿ ಈ ಒಂದು ಯೋಚನೆಯನ್ನು ಬಿಟ್ಟುಬಿಡಿ. ಎಷ್ಟು ಪರಿಹಾರ ಮಾಡಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ, ದೇವರು ನಮ್ಮ ಪಾಲಿಗೆ ಇಲ್ಲವೇನೋ, ಈ ರೀತಿಯಾದಂಥ ಯೋಚನೆಯನ್ನು ಯಾರೂ ಕೂಡ ಮಾಡಕ್ಕೆ ಹೋಗ್ಬೇಡಿ. ಖಂಡಿತವಾಗಿ ದೈವಾನುಗ್ರಹ, ದೈವಬಲ ಎಲ್ಲರನ್ನೂ ಕೂಡ ಕಾಪಾಡುತ್ತೆ. ಹಾಗಾದರೆ ಇದಕ್ಕೆ ಏನು ಪರಿಹಾರ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ, ಅಂದರೆ ಪೂಜೆ ಪುನಸ್ಕಾರದಲ್ಲಿಯೂ ಕೂಡ ಯಂತ್ರವನ್ನು ಬರೆಯುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ನಿತ್ಯ ಜೀವನದ ಅಗತ್ಯತೆಗಳ ವಿಷಯಕ್ಕೆ ಸಂಬಂಧಪಟ್ಟು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರಬಹುದು, ವಿವಾಹಕ್ಕೆ ಸಂಬಂಧಪಟ್ಟಿರಬಹುದು, ಎಲ್ಲ ವಿಷಯದಲ್ಲಿಯೂ ಕೂಡ ಅದರದ್ದೇ ಆದಂತಹ ಸಮಸ್ಯೆಗಳು ಬರುವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಯಂತ್ರವನ್ನು, ಪರಿಹಾರವನ್ನು ಪುರಾಣಗಳಲ್ಲಿ ಮತ್ತು ಋಷಿಮುನಿಗಳು ಅದನ್ನು ನಮಗೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅಗ್ರಗಣ್ಯರಾಗಿ ಪ್ರಪಂಚಸಾರ ತಂತ್ರ ವಿಧಾನವನ್ನು ಬರೆದಿರತಕ್ಕಂತಹ ಜಗದ್ಗುರು ಶಂಕರಾಚಾರ್ಯರಿಂದಾಗಿ ಬಂದಿರತಕ್ಕಂತಹ ಒಂದು ತಂತ್ರ ವಿಧಾನವನ್ನು ನಾನು ಇವತ್ತಿನ ದಿವಸ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬ್ರಹ್ಮಾಂಡ ಪುರಾಣದಲ್ಲಿ, ಅದೇ ರೀತಿಯಾಗಿ ಲಲಿತೋಪಾಖ್ಯಾನದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರವಾಗಿ ಶ್ರೀ ಮಹಾ ತ್ರಿಪುರ ಸುಂದರಿ ಯಂತ್ರವನ್ನು ವಿಧಿವತ್ತಾಗಿ ಬರೆದು ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದಾಗಿ ಈ ಸಾಂಸಾರಿಕವಾದಂತಹ ದೋಷ ಮತ್ತು ವಿವಾಹ ನಿಶ್ಚಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ದೋಷ, ವಿವಾಹ ಕೂಡಿ ಬರಲಿಕ್ಕೆ ಬಂದಿರತಕ್ಕಂಥ ದೋಷ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ವಿನಾ ಯಂತ್ರೇಣ ಚೇತ್ ಪೂಜಾ ದೇವತಾನ ಪ್ರಸಿದ್ಧತೆ ಅಂತ ಹೇಳುವಂತಹ ಶಾಸ್ತ್ರವಾಕ್ಯದಂತೆ ಯಂತ್ರಗಳಿಲ್ಲದಂತಹ ಪೂಜೆ, ಯಂತ್ರಗಳು ಬರೆದು ಆರಾಧನೆ ಮಾಡದೇ ಇರುವಂತಹ ವಿಧಿ ವಿಧಾನಗಳು ದೇವರ ಒಂದು ಪ್ರೀತಿಗೆ ಪಾತ್ರರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಹಾಗಾದ ಕಾರಣ ಕಷ್ಟದಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೂ ಕೂಡ ಈ ರೀತಿಯಾದಂತಹ ಸಕಲ ಸಂಕಷ್ಟಗಳು ಬಂದಾಗ ಏನು ಪರಿಹಾರವನ್ನು ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅಥರ್ವಣ ವೇದದಿಂದ ಬಂದಿರತಕ್ಕಂತಹ ಸಹಸ್ರಾರು ಯಂತ್ರಗಳು ಕೂಡ ನಮ್ಮ ಶಾಸ್ತ್ರದಲ್ಲಿದೆ. ಮತ್ತು ಕೇರಳದಲ್ಲಿ ಬಂದಿರತಕ್ಕಂತಹ ಗುರು ಶಿಷ್ಯ ಪರಂಪರೆಯಿಂದಾಗಿ ಇನ್ನೂ ಹಲವಾರಷ್ಟು ಸಿದ್ಧಿ ಸಾಧಕರಿಂದಾಗಿ ಕೆಲವಷ್ಟು ಯಂತ್ರಗಳು ಕೂಡ ಬಂದಿದೆ. ಅದರಲ್ಲಿ ಪ್ರಧಾನವಾಗಿ ದಶಮಹಾವಿದ್ಯೆಯಲ್ಲಿ ಬರ್ತಕ್ಕಂತಹ ಮೂರನೆಯದ್ದಾಗಿರ್ತಕ್ಕಂತಹ ಮಹಾ ತ್ರಿಪುರ ಸುಂದರಿ ಯಂತ್ರವು ಕೂಡ ಒಂದು. ಪ್ರಧಾನವಾಗಿ ಈ ಯಂತ್ರದಲ್ಲಿ ಬಿಂದು, ತ್ರಿಕೋಣ, ಷಟ್ಕೋಣ, ಚತುರಸ್ರ, ಅಷ್ಟದಳ ಇವೆಲ್ಲವುದನ್ನು ಕೂಡ ರಚನೆ ಮಾಡಿ ಈ ಯಂತ್ರ ಮಧ್ಯದಲ್ಲಿ ಬೀಜ ಮಂತ್ರವನ್ನು ಬರೆದು ಯಾವ ದೇವತೆಯನ್ನು ಆವಾಹನೆ ಮಾಡ್ತೇವೆ ಆ ಸಾನ್ನಿಧ್ಯವನ್ನ, ಚೈತನ್ಯವನ್ನ ಯಂತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಲಾವಾಹನೆಯನ್ನು ಮಾಡಿ ಷೋಡಶೋಪಚಾರಗಳ ಮೂಲಕವಾಗಿ ಸಂಪೂಜಿಸಿ ದೀಕ್ಷಾಬದ್ಧನಾಗಿ ಯಾರ ಉದ್ದೇಶಪೂರ್ವಕವಾಗಿ, ಯಾರ ಉದ್ದೇಶಕ್ಕೋಸ್ಕರ ಈ ಯಂತ್ರವನ್ನು ಬರೆದಿರ್ತೇವೆಯೋ ಅವರ ನಾಮನಕ್ಷತ್ರಕ್ಕೆ ಅನುಗುಣವಾಗಿ ಕುಲದೇವತೆಯನ್ನ ಪ್ರಾರ್ಥನೆ ಮಾಡಿ, ಅದೇ ರೀತಿಯಾಗಿ ಅರ್ಚನೆ, ಪೂಜನೆ
ನಮಸ್ಕಾರ, ತರ್ಪಣ, ಹೋಮ, ಅನ್ನದಾನ ಇವೆಲ್ಲ ವಿಧಾನಗಳನ್ನು ಮಾಡಿ ಸಂಪೂರ್ಣವಾಗಿರ್ತಕ್ಕಂತಹ ಈ ವ್ರತದಲ್ಲಿ ಮಾಡಿರ್ತಕ್ಕಂಥ ಅನುಷ್ಠಾನವನ್ನು ಕೂಡ ಯಂತ್ರದಲ್ಲಿ ಧಾರೆ ಎರೆದು ಆ ಯಂತ್ರವನ್ನ ಮನೆಯಲ್ಲಿಟ್ಟು ಪೂಜಿಸುವುದರಿಂದಾಗಿ ಆ ಯಂತ್ರವನ್ನ ಪ್ರತಿನಿತ್ಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡುವುದರಿಂದಾಗಿ ನಮಗೆ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದಾರಿದ್ರ್ಯಗಳು ಎಲ್ಲ ವಿಷಯದಲ್ಲಿಯೂ ಕೂಡ ಜಯಪ್ರಾಪ್ತಿಯಾಗಿ ಸುಖ ದಾಂಪತ್ಯ ಜೀವನ, ವಿವಾಹ ಆಗದೇ ಇರುವವರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುವಂಥದ್ದು, ಫಲದ್ರೂಪಿಯಾಗಿರ್ತಕ್ಕಂಥ ಸಂಬಂಧ ಕೂಡಿ ಬರುವಂಥದ್ದು, ಇದಿಷ್ಟೆಲ್ಲ ಅನುಷ್ಠಾನಗಳನ್ನು ಮಾಡಿ ಆ ಶಕ್ತಿಯನ್ನ ಯಂತ್ರದ ಮಧ್ಯದಲ್ಲಿ ಧಾರೆ ಎರೆದು ಯಜಮಾನನಿಗೆ ಕೊಡಬೇಕು. ಆದ ನಂತರ ಮನೆಯಲ್ಲಿಟ್ಟು ಅದನ್ನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಶಾಸ್ತ್ರ ಪ್ರಕಾರವಾಗಿ ಉಲ್ಲೇಖ ಇದೆ. ಆ ರೀತಿಯಾಗಿ ಪೂಜೆ ಮಾಡಿಕೊಂಡು ಬರುವುದರಿಂದಾಗಿ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದಾರಿದ್ರ್ಯಗಳು, ಅದೇ ರೀತಿಯಾಗಿ ಸಂಸಾರದಲ್ಲಿ ಬಂದಿರತಕ್ಕಂಥ ಸಕಲ ಅರಿಷ್ಟವೂ ಕೂಡ ಮತ್ತು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವವರಿಗೆ ಸ್ಫುರದ್ರೂಪಿಯಾದಂತಹ ಸಂಬಂಧ ಕೂಡಿ ಬರುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಈ ಯಂತ್ರ ಯಾವ ರೀತಿಯಾಗಿರುತ್ತೆ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ, ಈ ರೀತಿಯಾಗಿ ಇರುತ್ತೆ ವೀಕ್ಷಕರೇ ಯಂತ್ರ. ಇದನ್ನು ಕ್ರಮವತ್ತಾಗಿ ಪೂಜೆ ಮಾಡಿ ಆವಾಹನೆ ಮಾಡಿ ಇಟ್ಟಿರುವಂಥದ್ದು. ಶ್ರೀ ಮಹಾ ತ್ರಿಪುರ ಸುಂದರಿ ಅಮ್ಮನವರ ಕೃಪೆಯಿಂದ, ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿಯ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಕೂಡ ಈ ವಿವಾಹದ ದೋಷದಿಂದಾಗಿ ಬಂದಿರತಕ್ಕಂತಹ ತೊಂದರೆಗಳು, ವಿವಾಹಕ್ಕೆ ಬರತಕ್ಕಂತಹ ವಿಘ್ನಗಳು ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ಆರಾಧನೆ ಮಾಡುವುದರಿಂದಾಗಿ ಒಳ್ಳೆ ರೀತಿಯಾದಂತಹ ಫಲವನ್ನು ಹೊಂದಬಹುದು. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಗಳು ತಮಗೆಲ್ಲರಿಗೂ ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಕೂಡ ಈ ಮೂಲಕವಾಗಿ ನಾನು ಮಾಡ್ತೇನೆ ವೀಕ್ಷಕರೇ. ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನು ಅಂತಂದರೆ, ಈ ಒಂದು ಯಂತ್ರವನ್ನು ಬರೆಯುವಾಗ ಸರಿಯಾದಂತಹ ಅಧ್ಯಯನ ಮಾಡಿರ್ತಕ್ಕಂತಹ ಒಂದು ವ್ಯಕ್ತಿಯಿಂದಲೇ ಈ ಯಂತ್ರವನ್ನು ಮಾಡಿಸುವಂಥದ್ದು. ಕ್ರಮವತ್ತಾದಂತಹ ವಿಧಿವಿಧಾನದಿಂದ ಮಾತ್ರ ಸರಿಯಾದಂತಹ ಒಂದು ಫಲ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ಪ್ರಿಂಟ್ ಆಗಿರ್ತಕ್ಕಂತಹ ಯಂತ್ರಗಳು ಅಥವಾ ಇನ್ನಿತರ ಯಂತ್ರಗಳನ್ನು ತಗೊಂಡು ಬಂದಿಟ್ಟು ಪೂಜೆ ಮಾಡಿ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಅನಗತ್ಯವಾಗಿ 3 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಯಾವುದು ಕೂಡ ಪ್ರಯೋಜನಕ್ಕೆ ಬರಲ್ಲ. ನೀವೇ ನೋಡಿರ್ತೀರ. ಸರಿಯಾದಂತಹ ಅಧ್ಯಯನ ಮಾಡಿದವರಲ್ಲಿ ಸರಿಯಾದಂತಹ ಪರಿಹಾರವನ್ನು ನೇರವಾಗಿ ಹೋಗಿ ಈ ಮೂಲಕವಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.